ಮುಂಜಾನೆ ಶುಭಾಶಯಗಳು. ನನ್ನ ಹೆಸರು ಪರಶುರಾಮ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ತೆಗೆದುಕೊಳ್ಳುವ ವಿಷಯ ಜೀವದ ಮೂಲ ಘಟಕ. ಜೀವದ ಮೂಲ ಘಟಕದಲ್ಲಿ ಕಣಗಳು ಆರಿವೆ. ಜೀವಕೋಶದ ಒಳಗಿನ ಭಾಗವನ್ನು ಹೊರಗಿನ ಪರಿಸರದಿಂದ ಬೇರ್ಪಡಿಸಲು ಪ್ರತಿ ಜೀವಕೋಶವು ಬಲೆಯಿಂದ ಆವೃತವಾಗಿರುತ್ತದೆ. ಜೀವಕೋಶದ ಒಳಗೆ ಭಾಗದಿಂದ ಏರಿಳಿತವಲ್ಲ, ಹೊರಗಿನ ಹೆಸರಿಂದ ಬೇರ್ಪಡಿಸುತ್ತದೆ. ಮತ್ತೆ ಬಲೆಯಿಂದ ಆವೃತವಾಗಿರುತ್ತದೆ. ಬಹುಕೋಶೀಯ ಜೀವಕೋಶಗಳನ್ನು ಒಳಗೊಂಡಂತೆ ದೊಡ್ಡದಾದ ಸಂಕೀರ್ಣ ಜೀವಕೋಶಗಳು ತಮ್ಮ ಸಂಕೀರ್ಣ ಮತ್ತು ಕಾರ್ಯಗಳನ್ನು ನಿರ್ವಹಿಸಲು ಬಹಳಷ್ಟು ರಾಸಾಯನಿಕ ಚಟುವಟಿಕೆಗಳು ಆಗುತ್ತಿವೆ. ಕಣಾಂಗಗಳು ನಮ್ಮ ಕಾರ್ಯಗಳನ್ನು ನಿರ್ವಹಿಸಲು ಉಪಯೋಗದ ಕಣಾಂಗಗಳು. ಇದು ಯೂಕ್ಯಾರಿಯೋಟ್ ಜೀವಕೋಶಗಳು ಕಂಡುಬರುವ ಒಂದು ವಿಶಿಷ್ಟ ಲಕ್ಷಣವಾಗಿದೆ. ಇದು ಅವುಗಳ ಪ್ರೊಕ್ಯಾರಿಯೋಟ್ ಪ್ರತ್ಯೇಕಿಸಲು ಇಂತಹ ಕೆಲವು ಕಣಾಂಗಗಳು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಮೂಲಕ ಮಾಡಬಹುದು. ನಾವು ಕಣಾಂಗಗಳನ್ನು ಒಂದು ನ್ಯೂಕ್ಲಿಯರ್ ಎರಡು ಪಡೆಯನ್ನು ಹೊಂದಿರುವುದು ನ್ಯೂಕ್ಲಿಯರ್ ಅಂತ. ನ್ಯೂಕ್ಲಿಯರ್ ಎರಡು ಪದ ಹೊಂದಿರುವ ಜೀವಕೋಶಗಳಿಗೆ ಯೂಕ್ಯಾರಿಯೋಟ್ ಅಂತೀವಿ. ಹೊಂದಿರದ ಜೀವಕೋಶಕ್ಕೆ ಪ್ರೊಕ್ಯಾರಿಯೋಟ್ ಅಂತೀವಿ. ಒಂದನೇದಾಗಿ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಒಂದು ಬಡೆ ಸಹಿತ ಕೊಳವೆ ಹಾಳೆ ಆಕಾರದಂತೆ ದೊಡ್ಡ ಜೀವ. ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಒಂದು ಹಾಳೆ ಈ ತರ ಹಾಳೆ ಅಂತಲ್ಲ ಅದರ ಆಗಿರುತ್ತೆ. ಮತ್ತೆ ಅದು ಕೊಳವೆ ಅಥವಾ ಆಕಾರ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಇರುತ್ತದೆ. ಇದು ಉದ್ದನೆಯ ಕೊಳವೆಯಿಂದ ಅಥವಾ ದುಂಡಾಕಾರ ಆಯತಾಕಾರ ಚೀಲದಂತೆ ಕಾಣುತ್ತದೆ. ದುಂಡಾಕಾರ ಮತ್ತು ದಂಡಾಕಾರದಲ್ಲಿ ಇದು ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಹೊಂದಿರುತ್ತದೆ. ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಆವರಿಸಿದ ಪೊರೆಯ ರಚನೆಯು ಕೋಶ ಪೊರೆಯಂತೆ ಇರುತ್ತದೆ. ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ನಲ್ಲಿ ಎರಡು ವಿಧ. ಈ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ನಲ್ಲಿ ಎರಡು ವಿಧ. ಒರಟಾದ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್. ಎರಡನೇದಾಗಿ ನಯವಾದ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್. ಒರಟಾದ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್. ಒರಟಾದ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಇದಕ್ಕೆ ನಾವು ಇಂಗ್ಲಿಷ್ನಲ್ಲಿ RER ಅಂತ ಹೇಳ್ತೀವಿ. ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಅಂತ ಹೇಳ್ತೀವಿ. ರೆಟಿಕ್ಯುಲಮ್ ಮೇಲ್ಮೈ ರೈಬೋಸೋಮ್ಗಳನ್ನು ಕಣಾಂಗಗಳು ಅಂಟಿಕೊಳ್ಳುವುದು ಸೂಕ್ಷ್ಮದರ್ಶಕದ ಮೂಲಕ ನೋಡಬಹುದು. ಇದು ಒರಟಾದ ಎಂಡೋಪ್ಲಾಸ್ಟಿಕ್ ನಾವು ರೈಬೋಸೋಮ್ಗಳನ್ನು ಅಂಟಿಕೊಳ್ಳುವುದು ನೋಡಬಹುದು. ರೈಬೋಸೋಮ್ಗಳು ಎಲ್ಲಾ ಕ್ರಿಯಾಶೀಲ. ಪ್ರೋಟೀನ್ಗಳನ್ನು ಮತ್ತು ಲಿಪಿಡ್ಗಳನ್ನು ಕೋಶ ಪೊರೆಯ ನಿರ್ಮಾಣದಲ್ಲಿ ನೆರವಾಗುತ್ತದೆ. ಈ ಪ್ರಕ್ರಿಯೆಯನ್ನು ಬಲೆಯ ಜೈವಿಕ ಉತ್ಪನ್ನ ಎನ್ನುವರು. ಇದು ಒರಟಾದ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಪ್ರೋಟೀನ್ ಉತ್ಪಾದನೆಯಲ್ಲಿ ನೆರವಾಗುತ್ತದೆ. ಆಂತರಿಕ ಪ್ರತಿ ಜೈವಿಕ ಉತ್ಪಾದನೆ ಎನ್ನುವರು. ಎರಡನೇದಾಗಿ ನಯವಾದ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್. ಇದು ಇಂಗ್ಲಿಷ್ನಲ್ಲಿ SER ಅಂತ. ಹೀಗೆ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಒಂದು ಮುಖ್ಯ ಕಾರ್ಯವೆಂದರೆ ಕೋಶದೊಳಗಿನ ವಿವಿಧ ಭಾಗಗಳನ್ನು ನಡುವೆ ಕೋಶದೊಳಗೆ ಮತ್ತು ನ್ಯೂಕ್ಲಿಯಸ್ ನಡುವೆ ಮುಖ್ಯವಾಗಿ ಪ್ರೋಟೀನ್ ಸಾಗಾಣಿಕೆ ಸಂಪರ್ಕ ಕಲ್ಪಿಸುತ್ತದೆ. ಇದು ನಯವಾದ ಎಂಡೋಪ್ಲಾಸ್ಟಿಕ್ ಕೋಶದ್ರವ್ಯಕ್ಕೆ ಪ್ರೋಟೀನವು ಸಾಗಾಣಿಕೆ ಮಾಡಲು ಗಾಲಿ ಸಂಕೀರ್ಣ ಬಗ್ಗೆ ಮೊದಲೇ ಅಧ್ಯಯನ ಮಾಡಿದವರು ಕ್ಯಾಮಿಲೋಗಾರ್ಕಿ. ಇವು ಬಲೆಯಿಂದ ಆವೃತವಾಗಿರುತ್ತವೆ. ಇದು ಸರಿಸುಮಾರು ಸಮಾಂತರವಾಗಿ ಬಲಿನಂತೆ ಜೋಡಿಸಲ್ಪಟ್ಟಿರುತ್ತದೆ. ಇದು ಗಾಲಿ ಸಂಕೀರ್ಣ ಬಲಿಸಲ್ಪಟ್ಟಿರುತ್ತದೆ. ಇವುಗಳನ್ನು ಸಿಸ್ಟರ್ಗಳು ಎನ್ನುವರು. ಗಾಲಿ ಸಂಕೀರ್ಣವನ್ನು ಸಿಸ್ಟರ್ ಎನ್ನುವರು. ಗಾಲಿ ಸಂಕೀರ್ಣ ಪೊರೆ ಎಂಡೋಪ್ಲಾಸ್ಟಿಕ್ ರೆಟಿಕ್ಯುಲಮ್ ಪೊರೆಗಳೊಂದಿಗೆ ಸಂಪರ್ಕಗೊಂಡು ಸಂಕೀರ್ಣ. ಧನ್ಯವಾದಗಳು.